ನನ್ನ ವಿರೋಧ ಪಕ್ಷದ ಸ್ನೇಹಿತರ ಆಶೀರ್ವಾದದಿಂದ ಮೊದಲ ಬಾರಿಗೆ ಬಹಳ ವರ್ಷದ ನಂತರ ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಇವತ್ತು ನಮ್ಮ ಅಶೋಕ್ ಹೇಳ್ದಂಗೆ ಇದು ನಮ್ಮ ಹೊಸ ಸರ್ಕಾರಕ್ಕೆ ಸಂತೋಷವಾದಂಥ ದಿನ. ನನಗೆ ವೈಯಕ್ತಿಕವಾಗಿ ಬಹಳ ಅತಿ ದುಃಖವಾದಂಥ ದಿನ. ಹುಟ್ಟುವಾಗ ಮಗು ಅಳ್ತಾ ಇರ್ತದೆ, ಸಮಾಜ ಬಹಳ ಸಂತೋಷ ಪಡ್ತದೆ. ಆ ಮಗು ಸಾಧನೆ ಮಾಡಿ ಸತ್ತಾಗ ಮಗು ಸಂತೋಷವಾಗಿರ್ತದೆ, ಸಮಾಜ ಅಳ್ತಾ ಇರ್ತದೆ. ಈ ಮಧ್ಯದಲ್ಲಿ ಸಾವಿನ ಯಜಮಾನ ಭಗವಂತ, ಈತ ಜಗತ್ತಿಗೆ ಒಂದು ದೊಡ್ಡ ತೋಟಗಾರವನ್ನೇ ಮಾಡಿದ್ದಾನೆ. ಇವತ್ತು ನಾವು ಆ ತೋಟದಲ್ಲಿ ನಮ್ಮ ಬೀಜಗಳನ್ನು ಬಿತ್ತಿ ಪ್ರತಿಯೊಬ್ಬರ ಜೀವನ ಅದರ ಸ್ವಭಾವ ತಕ್ಕಂತೆ ಬೆಳೆಸಿಕೊಂಡು ಕೊನೆಯ ದಿನ ಸಾವಿನ ರೂಪದಲ್ಲಿ ನಾವು ಕರೆದುಕೊಂಡು ಹೋಗ್ತಾ ಇದ್ದೇವೆ. ನನಗೆ ಇವತ್ತು ಬಹಳ ಮನಸ್ಸಿಗೆ ಸಂತೋಷದ ಜೊತೆಯಲ್ಲಿ ಅತಿ ಹೆಚ್ಚು ನೋವು ಕೂಡ ಆಗ್ತಾ ಇದೆ. ಎಲ್ಲ ನನ್ನ ಸ್ನೇಹಿತರಿಗೆಲ್ಲ ಕೂಡ ಅರಿವಿದೆ. ಇವತ್ತು ನನ್ನ ಮಿತ್ರರಾದಂಥ ಸುಧಾಕರ್ ಅವರು ನನ್ನ ಆತ್ಮೀಯ ಗೆಳೆಯರಾಗಿದ್ದರು. ನನ್ನ ವಯಸ್ಸೇ, ಆತನ ಕೊನೆ ಉಸಿರು ಇಷ್ಟು ಜೊತೆಯಲ್ಲಿ ಇಷ್ಟು ಜಲ್ದಿ ಆಗ್ತದೆ ಅಂತೇಳಿ ನೀವು ಯಾರೂ ಬಯಸಿರಲಿಲ್ಲ. ನನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಬಹಳ ಆಸೆ ಪಟ್ಟಂತ ಒಬ್ಬ ಆತ್ಮೀಯ. ನಾನು ಏನಾಗದೇ ಇರೋದು ಚಿಂತೆ ಇಲ್ಲ, ನಿನ್ನ ಸಂಪುಟದಲ್ಲಿ ನಾನು ಮಂತ್ರಿ ಆಗದೇ ಇರೋದು ಚಿಂತೆ ಇಲ್ಲ, ನಿನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಎಲ್ಲರ ನನ್ನ ಸ್ನೇಹಿತರ ಮಧ್ಯೆ ಮಾತಾಡ್ತಾ ಇದ್ದಿದ್ದು ಎಲ್ಲ ನನ್ನ ಆತ್ಮೀಯರೆಲ್ಲ ಕೂಡ ಅರಿವಿದೆ. ನನ್ನ ವಿರೋಧ ಪಕ್ಷದ ಸ್ನೇಹಿತರ ಆಶೀರ್ವಾದದಿಂದ ಮೊದಲ ಬಾರಿಗೆ ಬಹಳ ವರ್ಷದ ನಂತರ ಈ ಸ್ಥಾನದಲ್ಲಿ ಕೂರಿಸಿದ್ದಾರೆ. ಇವತ್ತು ನಮ್ಮ ಅಶೋಕ್ ಹೇಳ್ದಂಗೆ ಇದು ನಮ್ಮ ಹೊಸ ಸರ್ಕಾರಕ್ಕೆ ಸಂತೋಷವಾದಂಥ ದಿನ. ನನಗೆ ವೈಯಕ್ತಿಕವಾಗಿ ಬಹಳ ಅತಿ ದುಃಖವಾದಂಥ ದಿನ. ಹುಟ್ಟುವಾಗ ಮಗು ಅಳ್ತಾ ಇರ್ತದೆ, ಸಮಾಜ ಬಹಳ ಸಂತೋಷ ಪಡ್ತದೆ. ಆ ಮಗು ಸಾಧನೆ ಮಾಡಿ ಸತ್ತಾಗ ಮಗು ಸಂತೋಷವಾಗಿರ್ತದೆ, ಸಮಾಜ ಅಳ್ತಾ ಇರ್ತದೆ. ಈ ಮಧ್ಯದಲ್ಲಿ ಸಾವಿನ ಯಜಮಾನ ಭಗವಂತ, ಈತ ಜಗತ್ತಿಗೆ ಒಂದು ದೊಡ್ಡ ತೋಟಗಾರವನ್ನೇ ಮಾಡಿದ್ದಾನೆ. ಇವತ್ತು ನಾವು ಆ ತೋಟದಲ್ಲಿ ನಮ್ಮ ಬೀಜಗಳನ್ನು ಬಿತ್ತಿ ಪ್ರತಿಯೊಬ್ಬರ ಜೀವನ ಅದರ ಸ್ವಭಾವ ತಕ್ಕಂತೆ ಬೆಳೆಸಿಕೊಂಡು ಕೊನೆಯ ದಿನ ಸಾವಿನ ರೂಪದಲ್ಲಿ ನಾವು ಕರೆದುಕೊಂಡು ಹೋಗ್ತಾ ಇದ್ದೇವೆ. ನನಗೆ ಇವತ್ತು ಬಹಳ ಮನಸ್ಸಿಗೆ ಸಂತೋಷದ ಜೊತೆಯಲ್ಲಿ ಅತಿ ಹೆಚ್ಚು ನೋವು ಕೂಡ ಆಗ್ತಾ ಇದೆ. ಎಲ್ಲ ನನ್ನ ಸ್ನೇಹಿತರಿಗೆಲ್ಲ ಕೂಡ ಅರಿವಿದೆ. ಇವತ್ತು ನನ್ನ ಮಿತ್ರರಾದಂಥ ಸುಧಾಕರ್ ಅವರು ನನ್ನ ಆತ್ಮೀಯ ಗೆಳೆಯರಾಗಿದ್ದರು. ನನ್ನ ವಯಸ್ಸೇ, ಆತನ ಕೊನೆ ಉಸಿರು ಇಷ್ಟು ಜೊತೆಯಲ್ಲಿ ಇಷ್ಟು ಜಲ್ದಿ ಆಗ್ತದೆ ಅಂತೇಳಿ ನೀವು ಯಾರೂ ಬಯಸಿರಲಿಲ್ಲ. ನನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಬಹಳ ಆಸೆ ಪಟ್ಟಂತ ಒಬ್ಬ
ಆತ್ಮೀಯ. ನಾನೇನಾಗದೇ ಇರೋದು ಚಿಂತೆ ಇಲ್ಲ, ನಿನ್ನ ಸಂಪುಟದಲ್ಲಿ ನಾನು ಮಂತ್ರಿ ಆಗದೇ ಇರೋದು ಚಿಂತೆ ಇಲ್ಲ, ನಿನ್ನನ್ನು ಈ ಸ್ಥಾನದಲ್ಲಿ ನೋಡಬೇಕು ಅಂತೇಳಿ ಎಲ್ಲರ ನನ್ನ ಸ್ನೇಹಿತರ ಮಧ್ಯೆ ಮಾತಾಡ್ತಾ ಇದ್ದಿದ್ದು ಎಲ್ಲ ನನ್ನ ಆತ್ಮೀಯರೆಲ್ಲ ಕೂಡ ಅರಿವಿದೆ.